ಧೂಮ್ 1 ಸಿನಿಮಾವನ್ನ ನೋಡಿ 1.2 ಕೆಜಿ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಪೊಲೀಸರ ಕೈಗೆ ಹೈಟೆಕ್ ಕಳ್ಳರು ತಗಲಾಕೊಂಡಿದ್ದಾರೆ. ಇವರ ಕಳ್ಳತನಕ್ಕೆ ಧೂಮ್ 1 ಸಿನಿಮಾವೇ ಪ್ರೇರಣೆ. ಕಳ್ಳತನಕ್ಕೆ ಪಲ್ಸರ್, ಸುತ್ತಾಡೋದಕ್ಕೆ ಥಾರ್, ದುಬಾರಿ ಬೈಕ್. ಶ್ರೀಮಂತರ ಮನೆ, ಐಷಾರಾಮಿ ಜೀವನ, ಖದೀಮ ಲಾಕ್ ಆಗಿದ್ದಾನೆ. ಮಹಂತೇಶ ನಗರದ ನಿವಾಸಿ ಸುರೇಶ್ ನಾಯಕ್ ಬಂಧನವಾಗಿದೆ. ಬಂಧಿತನಿಂದ ಥಾರ್, ದುಬಾರಿ ಬೈಕ್, ಪಲ್ಸರ್ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. 1.5 ಲಕ್ಷ ಕೆಜಿಗಟ್ಟಲೆ ಚಿನ್ನವನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಭರ್ಜರಿ ಬೇಟೆಯನ್ನೇ ಆಡಿದ್ದಾರೆ ಯಮಕನಮರಡಿ ಪೊಲೀಸರು. ಅವರ ಕಾರ್ಯವೈಖರಿಗೆ ಎಸ್ಪಿ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ನಡೆಸುವುದಕ್ಕೋಸ್ಕರ ಸಿನಿಮಾವನ್ನ ಪ್ರೇರಣೆಯಾಗಿ ತೆಗೆದುಕೊಂಡು ಈತ ಕಳ್ಳತನವನ್ನ ಮಾಡ್ತಿದ್ದ ಅನ್ನೋದು ಈಗ ಗೊತ್ತಾಗಿದೆ. ಸುರೇಶ್ ನಾಯಕ್ ಅಂತ ಆತನಿಂದ ಜಪ್ತಿ ಮಾಡಿಕೊಂಡಂತಹ ಚಿನ್ನಾಭರಣ ಸಾಲಾಗಿ ಜೋಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕಳ್ಳತನದ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದ ಅಂತ ಹೇಳಿ. ಶ್ರೀಮಂತರ ಮನೆಯೇ ಟಾರ್ಗೆಟ್ ಆಗ್ತಾ ಇತ್ತು. ಇನ್ನು ಎಸ್ಪಿ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಕಳೆದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಯಮಕನಮರಡಿ ಪೊಲೀಸ್ ಠಾಣೆ ಯಮಕನಮರಡಿ ಗ್ರಾಮದಲ್ಲಿ ಒಂದು ದೊಡ್ಡ ಕಳ್ಳತನ ಆಗಿತ್ತು. ಮನೆಯ ಮಾಲೀಕರು 16ನೇ ತಾರೀಕು ಬೆಂಗಳೂರಿಗೆ ಹೋಗಿರ್ತಾರೆ. ಆದರೆ ಮನೆಯ ಕಡೆ ಲಕ್ಷ್ಯ ವಹಿಸಲಿಕ್ಕೆ ಅವರ ಒಬ್ಬ ಸಂಬಂಧಿಕರಿಗೆ ಹೇಳಿರ್ತಾರೆ. ಆ ಸಂಬಂಧಿಕ ಪ್ರತಿದಿನ ಬೆಳಗ್ಗೆ ಬಂದು ನೋಡ್ತಾ ಇರ್ತಾನೆ, ಎಲ್ಲ ಸರಿ ಇದೆ ಅನ್ನುವಂಥ ಒಂದು ವರದಿಯನ್ನು ಒಪ್ಪಿಸ್ತಿರ್ತಾನೆ. ಆದರೆ 22ನೇ ತಾರೀಕು ಬೆಳಗ್ಗೆ ಬಂದಾಗ ನಿಮ್ಮ ಮನೆ ಬಾಗಿಲು ಮುರಿದಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಯಜಮಾನರಿಗೆ ತಿಳಿಸಿದಾಗ 22 ಬೆಳಗ್ಗೆ ಅವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ, ಸರ್ ಮನೆ ಕಳ್ಳತನ ಆಗಿದೆ, ಒಳಗಡೆ ತುಂಬ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಸಹದೇವ್, ಹೇಗೆ ನಡೀತು ಪೊಲೀಸರಿಂದ ಕಾರ್ಯಾಚರಣೆ ಈ ಖದೀಮನನ್ನ ಕೆಡ್ಡಾಗಿ ಕೆಡುವಲ್ಲಿ? ಮಧುಶ್ರೀ, ಇದೇನು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಹೈಟೆಕ್ ಕಳ್ಳನ ಬಂಧನ ಆಗಿದೆ ಅಂತ ಹೇಳ್ಬೋದು. ಯಮಕನಮರಡಿ ಪೊಲೀಸರು ಕಳೆದ 15 ದಿನಗಳಿಂದ ಈತ ಏನಿದ್ದಾನೆ, ಈ ಸುರೇಶ್ ನಾಯಕನ ಬೆನ್ನು ಬಿದ್ದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈತ ಯಾವುದೇ ಸುಳಿವು ನೀಡದಂತೆ ಏಕಾಂಗಿಯಾಗಿ ಮನೆಗಳ್ಳತನ ಮಾಡ್ತಾ ಇರುವಂತಹದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ CCTVಗಳ ಫುಟೇಜ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈತ ಬೈಕ್ ಅನ್ನ ಮಾಡಿಫೈ ಮಾಡಿರ್ತಾನೆ. ಅದಾದ ಬಳಿಕ ಈತ ಧರಿಸ್ತಾ ಇದ್ದಂತ ಟಿ ಶರ್ಟು ಮತ್ತು ಕ್ಯಾಪು, ಶೂ ಮೇಲೆ ಈ ಕಳ್ಳನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸದ್ಯ ಈತ ಏನು ಸಿನಿಮಾ ಒಂದರಿಂದ ಪ್ರೇರಣೆಯಾಗಿ ಈ ರೀತಿ ಕಳ್ಳತನ ಮಾಡ್ತಾ ಇದ್ದ ಮತ್ತು ಬಂದಂತಹ ಹಣವನ್ನ ಗೋವಾದ ಕೆಸಿನೋದಲ್ಲಿ ಹೋಗಿ ಮಜಾ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈತನಿಂದ ಈಗ 1 kg 200 ಗ್ರಾಂ ಚಿನ್ನ, 1.5 ಲಕ್ಷ ರೂಪಾಯಿ ಹಣ, 1 ಕಾರ್ ಮತ್ತು 2 ಬೈಕ್ಗಳನ್ನು ಕೂಡ ಈಗ ಜಪ್ತಿ ಮಾಡಿಕೊಂಡು ಈತ ಮತ್ತೆ 22 ಪ್ರಕರಣಗಳು ಈತನ ಮೇಲಿದ್ದಾವೆ. ಆ ಎಲ್ಲ ಪ್ರಕರಣಗಳನ್ನು ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಿರುವಂತದ್ದು. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.